ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ, ನೀವೇನಾದ್ರು ತುಂಬಾ ದಿನ ಬಿಟ್ಟು ಗೂಗಲ್ ಎಡ್ಸೆನ್ಸ್ ನ ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತಾ ಇದೆ. ಸೊ ನಿಮ್ಗೆ ಪೇಮೆಂಟ್ ಯಾವುದೇ ರೀತಿ ಚೆಕ್ ಮಾಡಕ್ ಬರ್ತಾ ಇಲ್ಲ. ಸೊ ಮುಂದೆ ಏನ್ ಮಾಡ್ಬೇಕು ಮತ್ತೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ, ಆಯ್ತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲು ಯಾಕೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ತುಂಬಾ ದಿನ ಬಿಟ್ಟು ಗೂಗಲ್ ಎಡ್ಸೆನ್ಸ್ ನ ಓಪನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆವಾಗ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೊಂದು ಯಾಕಾಗುತ್ತಪ್ಪ ಅಂದ್ರೆ, ನೀವೇನಾದ್ರೂ ಈಗ ಒಂದು ಫೋನಿಂದ ಇನ್ನೊಂದು ಫೋನ್ಗೆ ನಿಮ್ದೇನಾದ್ರು ಗೂಗಲ್ ಎಡ್ಸೆನ್ಸ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಶಿಫ್ಟ್ ಮಾಡಿದೀರಾ ಅಂದ್ರೆ ಅವಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಹೊಸದಾಗಿ ಲಾಗಿನ್ ಮಾಡ್ತಿರಲ್ಲ, ಅದಕ್ಕಾಗಿ ಈ ರೀತಿ ಕೇಳುತ್ತೆ. ಸೊ ಯಾವ್ದು ರೀತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ತುಂಬಾನೇ ಸಿಂಪಲ್ ಆಗಿ ನೀವು ಇದನ್ನ ಮತ್ತೆ ಸರಿ ಮಾಡ್ಕೋಬಹುದು. ಸೊ ಅದನ್ನ ಯಾವ ರೀತಿ ಸರಿಪಡಿಸೋ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಪಕ್ಕ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೋಡಿ, ನೀವು ಸರಿನಾ ಮಾಡ್ಕೊಳ್ಳಿ. ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಗೂಗಲ್ ನ ಓಪನ್ ಮಾಡ್ಕೊಬೇಕು. ಇವಾಗ ನಾ ಗೂಗಲ್ ನ ಓಪನ್ ಮಾಡ್ಕೊಂತೀನಿ. ಗೂಗಲ್ ನ ಓಪನ್ ಮಾಡ್ಕೊಂಡು ಸೊ ಸರ್ಚ್ ಬಾರ್ ನಲ್ಲಿ ಗೂಗಲ್ ಎಡ್ಸೆನ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಬರೋ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಾರ್ನರ್ ನೋಡಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಬ್ಲೂ ಕಲರ್. ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ ಫೋನ್ ಅಲ್ಲಿ ಎಷ್ಟು ಜಿಮೇಲ್ ಇರ್ತಾವಲ್ಲ, ಸೊ ಎಲ್ಲ ಇಲ್ಲಿ ಜಿಮೇಲ್ ಶೋ ಆಗ್ತವೆ. ಸೊ ನಿಮ್ದು ಯಾವ್ದು ಇದೆಯಲ್ಲ ಗೂಗಲ್ ಎಡ್ಸೆನ್ಸ್, ಅದನ್ನ ಸೆಲೆಕ್ಟ್ ನ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಇಲ್ಲಿ ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತುಂಬಾನೇ ಆಪ್ಷನ್ಸ್ ಬರ್ತಾ ಇದೆ. ಸೊ ನಿಮ್ದು ಏನಾದ್ರು ವೆಬ್ಸೈಟ್ ಇತ್ತಪ್ಪ ಅಂದ್ರೆ ಇಲ್ಲಿ ವೆಬ್ಸೈಟ್ ಲಿಂಕ್ ನ ಕೂಡ ಆಡ್ ಮಾಡಬಹುದು. ಸೊ ಅದಕ್ಕಾಗಿ ಅಪ್ಡೇಟ್ ನ ಬಿಟ್ಟಿದ್ದಾರೆ. ಸೊ ನಿಮ್ದು ಬರೀ ಯೂಟ್ಯೂಬ್ ಚಾನಲ್ಗೆ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಕೆಳಗಡೆ ನೋಡಿ ಐ ಡೋಂಟ್ ಹ್ಯಾವ್ ಎನಿ ಸೈಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಅದನ್ನ ಟಿಕ್ ಮಾಡಿ. ಅದನ್ನ ಟಿಕ್ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಇನ್ನ ಆಪ್ಷನ್ ಕಾಣಿಸ್ತಾ ಇದಾವೆ. ಸೊ ಇನ್ನೆರಡು ಆಪ್ಷನ್. ಸೊ ಏನಪ್ಪ ಆಪ್ಷನ್ ಅಪ್ಪ ಅಂದ್ರೆ ಇವಾಗ ನಿಮ್ಗೆ ಏನಾದ್ರು ಗೂಗಲ್ ಎಡ್ಸೆನ್ಸ್ ನಲ್ಲಿ ಏನಾದ್ರು ಅಪ್ಡೇಟ್ ಬಂದ್ರೆ, ಸೊ ನಿಮ್ಗೆ ಅಪ್ಡೇಟ್ ಬೇಕಪ್ಪ, ಸೊ ಏನಾದ್ರು ಹೊಸದಾಗಿ ಅಪ್ಡೇಟ್ ನ ಮಾಡಿದಾರ ಅಂದ್ರೆ ನಿಮ್ಗೆ ಮೊದಲೇ ಅದು ತಿಳಿಸಬೇಕು, ನೋಟಿಫಿಕೇಶನ್ ಬರ್ಬೇಕಪ್ಪ ಅಂದ್ರೆ ನೀವು ಸೆಲೆಕ್ಟ್ ನ ಎಸ್ ಅಂತ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದೇ ರೀತಿ ನೋಟಿಫಿಕೇಶನ್ ಬೇಡ, ಸೊ ಹಾಗೆ ಇರ್ಲಿ ಅನ್ನೋದಾದ್ರೆ ಸೊ ನೀವು ನೋನ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ನಾ ಎಸ್ ಸೆಲೆಕ್ಟ್ ಮಾಡ್ಕೊಂತೀನಿ. ಎಸ್ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಯೂಸಿಂಗ್ ಎಡ್ಸೆನ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈಗ ಯಾವ ರೀತಿ ಇವಾಗ ರೆಡಿ ಇತ್ತು ಕಂಪ್ಲೀಟ್ ಆಗಿ. ಸೊ ಇವಾಗ ಯಾವ ರೀತಿ ನಾವು ಬ್ಯಾಲೆನ್ಸ್ ನ ಚೆಕ್ ಮಾಡೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಕಾರ್ನರ್ ಅಲ್ಲಿ 3 ಡಾಟ್ ಕಾಣಿಸ್ತಾ ಇದಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಮೊದ್ಲು ಯಾವ ರೀತಿ ಬರ್ತಾ ಇತ್ತಲ್ಲ, ಸೊ ಆ ರೀತಿ ಎಲ್ಲ ಆಪ್ಷನ್ ಬರ್ತಾ ಇದಾವೆ. ಸೊ ಇಲ್ಲಿ ನೋಡಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಆರಾಮಾಗಿ ನಿಮ್ ಪೇಮೆಂಟ್ ನ ಚೆಕ್ ಮಾಡ್ಕೋಬಹುದು. ಇಷ್ಟೇ ಸಿಂಪಲ್ ಆಗಿ. ಸೊ ಮೊದಲು ಯಾವ ರೀತಿ ಇತ್ತಲ್ಲ, ಸೊ ಆ ರೀತಿ ರೆಡಿನ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ಬಂದಿರಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.